ಅರ್ಧ ಗಂಟೆ ಕಾಲಾವಧಿ ಚರ್ಚೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಮೌಲ್ಯಮಾಪನ ಮತ್ತು ನಿರ್ವಹಣೆ ಬಗ್ಗೆ ದಿನಾಂಕ 13/3/25 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 789 ನೀಡಿದ ಉತ್ತರದಿಂದಾಗಿ ಉದ್ಭವಿಸುವ ವಿಷಯ ಕುರಿತು ಶ್ರೀ ಶರವಣ ಅವರಿಂದ ಅರ್ಧ ಗಂಟೆ ಕಾಲಾವಧಿ ಚರ್ಚೆ. ಈಗಲೇ ತಗೋತೀರಾ? ಅನೌನ್ಸ್ ಮಾಡಿ ಮಾತಾಡಿ. ಊಟದ ಟೈಮ್ ಗ್ಯಾರಂಟಿ ಮಾತಾಡಿ. ದಯಮಾಡಿ ಎಲ್ಲರೂ ಹೇಳ್ತಾರೆ, ದಯಮಾಡಿ ಊಟಕ್ಕೆ ಅಂತ ಹೇಳಿ ದಯವಿಟ್ಟು ಒಂದು 2 ರಿಂದ 3 ಗಂಟೆಗಲ್ಲ, 1:30 2 ಗಂಟೆಗೆ ತಿರುಗಿ ಬರಂಗಿಲ್ಲ. ಇವತ್ತು ಹೌಸ್ ಅಡ್ಜರ್ನ್ ಆಯ್ತಲ್ಲ, ಇವತ್ತು ಹೌಸ್ ಅಡ್ಜರ್ನ್ ಆಯ್ತು ಸೋಮವಾರ ಬರೋದು. ಅದಕ್ಕೆ ಮಧ್ಯಾಹ್ನದಾಗ ಊಟ ಪರೀಕ್ಷೆ ಮಾತಾಡಿ ಮುಗಿಸ್ಕೊಂಡು ಇಲ್ಲ, ಸೋಮವಾರನೇ ಕೊಡಿ, ಪರವಾಗಿಲ್ಲ. ಬೇಡ ಬೇಡ, ನಿನ್ನ ಸಹವಾಸ ಬೇಡ. ಪಾಪ ಅವ್ರಿಗೆ ಹೊಟ್ಟಸ್ಬಿಡದೆ. ಯಾಕೆಂದ್ರೆ ಕುತ್ಕೊಂಡು ಸಭಾಪತಿಗಳಪ್ಪ ಇವತ್ತು ತಾವು ಸದನವನ್ನ ಶುರು ಮಾಡಿರತಕ್ಕಂಥ ಸಮಯ 10:35 ಅಂತ ತಾವು ಹೇಳಿದ್ರಿ. ರಾಹುಕಾಲ ಆಯ್ತು, ಇವತ್ತು 10 ಕಾಲಕ್ಕೆ ಶುರುವಾಗಿರೋದು. 10 ಕಾಲಿಂದ 11:45 ಇವತ್ತು ರಾಹುಕಾಲ ಇತ್ತು. ಆಯ್ತು, ಪ್ರಾರಂಭ ಮಾಡಿದ್ದೀರಿ. ಬೆಳಗಿಂದೇನೆ 1-2 ಚರ್ಚೆಗಳು, ಬೇರೆ ಬೇರೆ ಎಲ್ಲ ಗಲಾಟೆಗಳು ಆಗಿದೆ. ನಾನು ರಾಹುಕಾಲಾಗ ಹುಟ್ಟೀನಿ. ಆಯ್ತು, ತಾವು ಚೆನ್ನಾಗಿರ್ಬೇಕು ಅಂತ ಅಷ್ಟೇ ನಮ್ಮ ಆಸೆ, ಇನ್ನೇನಿಲ್ಲ. ಮಾತಾಡಿ. ಆಗ್ಲೇ ಸ್ವಲ್ಪ ಏನೋ ಬಂತು, ಸ್ಲಿಪ್ ನೋಡಿದೆ, ಅದಕ್ಕೋಸ್ಕರ ಅಷ್ಟೇ. ಶುಕ್ರವಾರ ನಿಮಗೆ ಶುಭಗಳಿಗೆ ಆಗಿದೆ ಇವತ್ತು. ಸಭಾಪತಿಗಳೇ, ನಿನ್ನೆ ನಾವು ಗ್ಯಾರಂಟಿ ವಿಚಾರವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಸಚಿವರು, ಸಭಾನಾಯಕರು ನನಗೂ ಕೆಲವು ಉತ್ತರಗಳನ್ನು ಕೊಟ್ಟರು. ಅದರಲ್ಲಿ ನಾನು ಪ್ರಶ್ನೆ ಮಾಡಿದೆ, ನೀವು ಯಾವ ಸಂಸ್ಥೆಗಳಿಗೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಏಜೆನ್ಸಿಗಳನ್ನು ಯಾರ್ಯಾರು ಕೊಟ್ಟಿದ್ದೀರಾ ಅಂತ ಕೇಳಿದೆ. ಅವರು 4 ಹೆಸರನ್ನು ಉಲ್ಲೇಖ ಮಾಡಿದರು. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ, ಕಿಂಗ್ಸ್ ಕಾಲೇಜ್ ಲಂಡನ್ ವಿಭಾಗದ ಕೋಟೇಶ್ವರ್ ಅಂತ ಹೇಳಿ ಅದು ಒಂದು, ಆಮೇಲೆ HKDR ಫೋರಮ್ ಅಂತ, M2M ಮುಂಬೈ ಮೂಲದವರು ಅಂಥೇಳಿ 4 ಸಂಸ್ಥೆ ಹೆಸರನ್ನು ಕೊಟ್ಟಿದ್ದರು. ಅದರ ಜೊತೆಗೆ 2 ಇದೆ, ಆ 2 ಸಂಸ್ಥೆಗಳ ಹೆಸರನ್ನು ಅವರು ಉಲ್ಲೇಖ ಮಾಡಿಲ್ಲ. ಆ ಒಂದು ಸಂಸ್ಥೆಯ ಹೆಸರನ್ನು ಯಾಕೆ ತಾವು ಹೈಡ್ ಮಾಡ್ತಾ ಇದ್ದೀರಿ, ಯಾಕೆ ಅವ್ರಿಗೇನು ನಿಮ್ಮ ಸರ್ಕಾರದಿಂದ ಹಣ ಹೋಗ್ತಾ ಇದೆಯಲ್ವಾ ಅಂತ ಪ್ರಶ್ನೆ ಮಾಡಿದ್ದೆ. ಅದಕ್ಕೆ ನೀವು ಚರ್ಚೆಗೆ ತಗೊಳ್ಳೋಣ ಅಂಥೇಳಿ ನನಗೆ ಹೇಳಿದ್ರಿ. ಇವತ್ತು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೀರಿ. ಹಸಿವಿದ್ರೂ ಪರವಾಗಿಲ್ಲ ಅಂಥೇಳಿ ನಮ್ಮನ್ನು ಮಾತಾಡಿ ಅಂತ ನೀವು ಹೇಳಿದ್ದೀರಿ. ನಾನು ಕೇಳ್ತಾ ಇರತಕ್ಕಂಥದ್ದು ಒಂದು, ಇವತ್ತು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡ್ಕೊಂಡಿದ್ದೀರಿ. ಆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅನ್ನೋದು ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಿರತಕ್ಕಂಥದ್ದು. ಎರಡನೇದಾಗಿ ರೈಟ್ ಪೀಪಲ್ ಸಂಸ್ಥೆ ಅಂತ ಇದೆ. ಆ 2 ಕಂಪನಿಗಳಿಗೆ ಕೊಟ್ಟಿರತಕ್ಕಂಥದ್ದನ್ನು ನೀವು ಯಾಕೆ ಉಲ್ಲೇಖ ಮಾಡಿಲ್ಲ? ಇವತ್ತು ಈ ಹಣ ಜನರ ತೆರಿಗೆ ಹಣ, ಬೆವರು ಸುರಿಸಿ ಜನ ಇವತ್ತು ಟ್ಯಾಕ್ಸ್ ಪಾವತಿ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಟ್ಯಾಕ್ಸನ್ನು ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗಬಾರ್ದು. ಇವತ್ತು ಯಾವುದೇ ಒಂದು ಸಣ್ಣ, ಅದು BBMP ಇರ್ಬೋದು, BDA ಇರ್ಬೋದು, ರಾಜ್ಯ ವ್ಯಾಪ್ತಿಗೆ ಬರತಕ್ಕಂಥ ಯಾವುದೇ ಟ್ಯಾಕ್ಸ್ ಅಮೌಂಟ್ ಇರ್ಬೋದು, ನಾವು ಸರಿಯಾಗಿ ಕಟ್ಟಿಲ್ಲ ಅಂದರೆ ನೋಟಿಸನ್ನು ಕೊಡ್ತೀವಿ, ಜೊತೆಗೆ ಪೆನಾಲ್ಟಿನೂ ಹಾಕ್ತೀವಿ, ಜೊತೆಗೆ ಅದಕ್ಕೆ ಬಡ್ಡಿಯನ್ನು ಕೂಡ ಹಾಕಿ ವಸೂಲಿ ಮಾಡ್ತೀವಿ. ಜನರ
ಆ ಬೆವರಿನ ಹಣ ಇದೆಯಲ್ಲ, ಆ ಹಣವನ್ನು ನೀವು ಯಾವ ಒಂದು ಕಾನೂನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುವಂಥದ್ದಕ್ಕೆ ತಾವು ಒಂದು ನಿಯಮವನ್ನು ರೂಪಿಸ್ಕೊಂಡಿದ್ದೀರಿ? ಮೊದಲನೇದಾಗಿ ನಾನು ಕೇಳೋದು ಸಭಾಪತಿಗಳೇ, ಇವತ್ತು ಕೆಳಮನೆ ಇರ್ಬೋದು, ಮೇಲ್ಮನೆ ಇರ್ಬೋದು, 300 ಜನ ಶಾಸಕರಿದ್ದೀವಿ. ಈ ದೇಗುಲದಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ನಮ್ಮೆಲ್ಲರಿಗೂ ಕೂಡ. ನಾವೆಲ್ಲ ಕೂಡ ಸಂವಿಧಾನ ಅಡಿಯಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ, ಜನರ ಸೇವೆಯನ್ನು ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸರ್ಕಾರದ ಹಣವನ್ನು ತಾವು ಕೊಡ್ತಾ ಇದ್ದೀರಿ. ಯಾವ ಕಾನೂನು ವ್ಯಾಪ್ತಿಯಲ್ಲಿ ಇದೆ ನೋಡಿ ಸಭಾಪತಿಗಳೇ. ಅವರುಗಳು ಇವತ್ತು ಗ್ಯಾರಂಟಿ ಸಮಿತಿಗೆ ನೇಮಕ ಆಗಿರ್ತಾರೆ. ಅವ್ರಿಗೊಂದು ಕಾರು, ಆ ಕಾರ್ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರ ಜೊತೆಗೆ ಆ ಚಿಹ್ನೆಯನ್ನು ಹಾಕೊಂಡಿರ್ತಾರೆ. ಅಲ್ಲಿರತಕ್ಕಂಥ ಶಾಸಕನಿಗೂ ಬೆಲೆ ಇರಲ್ಲ. ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ. ಶಾಸಕರಿಗಿಂತ ಅವರು ದೊಡ್ಡವರು. ಎಲ್ಲ ನೋಡಿದ್ದೀರಾ? ನೋಡಿ ಸಭಾಪತಿಗಳೇ, ತಾವು ನೋಡಬೇಕು. ನೋಡಿ ಕಾರ್ಗಳನ್ನ, ವಿಜಯಪುರ ಕಾರ್ ಮೇಲೆ ಸರ್ಕಾರದ ಚಿಹ್ನೆ. ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಾವು ಶಾಸಕರು ಅಂತ ನಮ್ಮ ಕಾರ್ ಮೇಲೆ ಒಂದು ಸ್ಟಿಕ್ಕರ್ ಹಾಕೋಬೇಕಾದ್ರೆ ತಡಿತಾರೆ, ಅದೆಲ್ಲ ಹಾಕಂಗಿಲ್ಲ ಅಂತಾರೆ. ಇದಕ್ಕೆ ಅನುಮತಿ ಇದೆಯಾ ಕಾನೂನಲ್ಲಿ? RTO ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕಾನೂನಾ? ನನಗೆ ಅರ್ಥ ಆಗಿಲ್ಲ. ಮಾಡಿ, ನಿಮ್ಮ ಕಾರ್ಯಕರ್ತರಿಗೆ ನೀವು ಶಕ್ತಿ ತುಂಬುವಂತ ಕರ್ತವ್ಯ ನಿಮ್ಗಿದೆ. ಆಗಲೇ ನಮ್ಮ DCM ಸಾಹೇಬರು ಯಾವಾಗಲೂ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ನಾವು ಮಾಡಲೇಬೇಕು ಅಂತ. ಹೌದು ಸ್ವಾಮಿ, ಮಾಡಿ, ನಿಮ್ಮ ಪಕ್ಷದ ವತಿಯಿಂದ ಮಾಡಿ, ನಮ್ದೇನೂ ತಕರಾರಿಲ್ಲ. ಆದರೆ ಸರ್ಕಾರದ ಹಣವನ್ನು ಯಾಕೆ ದುರುಪಯೋಗ ಮಾಡ್ಕೋತಾ ಇದ್ದೀರಿ ಹೇಳ್ಬೇಕಲ್ಲ. ವರ್ಷಕ್ಕೆ 75 ಕೋಟಿ 75 ಕೋಟಿ ಸಭಾಪತಿಗಳೇ ವರ್ಷಕ್ಕೆ. ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಬೇರೆ. ನಿನ್ನ ಒಂದು ಮಾತನ್ನ ಹೇಳಿದ್ರು ಮಾನ್ಯ DCM ಅವರು, 52,000 ಕೋಟಿಯಲ್ಲಿ ಹಂಗೆ ಹಿಂಗೆ ಆಗುತ್ತೆ. 1% 2% ಇದ್ರೆ ಎಷ್ಟಾಯ್ತು? 52,000 ಕೋಟಿ ಅಂದ್ರೆ 1000 ಕೋಟಿ ಆಗೋಯ್ತಲ್ಲ. 500 ಕೋಟಿ 1000 ಕೋಟಿಗೆ ಏನು ಬೆಲೆ ಇಲ್ವಾ? ಹಂಗೆ ಆಗಕ್ಕೆ ಏನಕ್ಕೆ ಬಿಡ್ತೀರಿ? ಗ್ಯಾರಂಟಿ ಯೋಜನೆಯನ್ನ ಸರಿಯಾಗಿ ಜನರಿಗೆ ಹೋಗಿ ರೀಚ್ ಆಗ್ತಾ ಇದೆಯಾ ಇಲ್ವ ಅನ್ನೋದು ನೋಡೋದಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳಿಗೆ ಈ ಸಮಿತಿಯನ್ನ ರಚನೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅಂದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳಿಲ್ವಾ? ಅಧಿಕಾರಿಗಳ ಕೆಲಸ ಏನು? ಅಲ್ಲಿ ತಹಸೀಲ್ದಾರ್ ಇರ್ತಾರೆ, ನೋಡಲ್ ಆಫೀಸರ್ ಇರ್ತಾರೆ, ಅವ್ರೇನ್ ಮಾಡ್ತಾರೆ? ಮತ್ತೆ ಅಧಿಕಾರಿಗಳು ಏನಕ್ಕೆ ಇರಬೇಕು?